ನೋಡಿ, ರಿಯಾಕ್ಷನ್ಸ್ ಒಂದೊಂದೇ ಬರ್ತಾ ಇದೆ. ಧರ್ಮ ಕೇಳಿ ಉಗ್ರರು ಗುಂಡು ಹೊಡಿತಾರೇನ್ರಿ? ತಿಮ್ಮಾಪುರ್ ಅವರ ಹೇಳಿಕೆಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಖಂಡನೆ ವ್ಯಕ್ತಪಡಿಸಿದ್ದಾರೆ. ತಿಮ್ಮಾಪುರ್ ಊಸಿರುವಳ್ಳಿ ತರ ಮಾತಾಡಿದ್ದಾರೆ. ಸಮಯಕ್ಕೊಂದು ಬಣ್ಣ ಬದಲಾಯಿಸೋರು ಇವರು. ತಿಮ್ಮಾಪುರ್, ನೀನೇನಾದರೂ ಅಲ್ಲಿ ಹೋಗಿ ನೋಡಿದೀಯಾ? ನಿಮಗೆ ಗೊತ್ತಿದೆಯಾ? ಇದನ್ನೇ ನಾನು ಕೇಳ್ತಿರೋದು. ಪ್ರತ್ಯಕ್ಷದರ್ಶಿಗಳೇ ಹೇಳ್ತಿದ್ದಾರೆ ಹೌದು ಕೇಳಿ ಹೊಡೆದ್ರು ಅಂತ. ಆದರೆ ಇವ್ರುಗಳು ಇಲ್ಲಿ ಕೂತಿದ್ದವ್ರು ಕರ್ನಾಟಕದಲ್ಲಿ ಇಲ್ಲ 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 ಅಂತ ಇದ್ದಾರೆ. ಹೆಂಗ್ರಿ ಸಾಧ್ಯ ಇದು? ನೋಡಿದವರೇ ಹೇಳ್ತಾ ಇದ್ದಾರೆ ಹೌದು ಕೇಳ್ಬಿಟ್ಟು ಹೊಡೆದ್ರು ಅಂತ. ಇವ್ರು ಇಲ್ಲಿ ಕೂತ್ಕೊಂಡು ಇಲ್ಲ ಹಂಗೆಲ್ಲ ಕೇಳಿರಲ್ಲ ಬಿಡಿ ಅಂತ. ಕಾಂಗ್ರೆಸ್ಸಿನ ಒಬ್ಬರಲ್ಲ ಒಬ್ಬ ಮಿನಿಸ್ಟರ್ಸು, ಮುಖ್ಯಮಂತ್ರಿಯಿಂದ ಹಿಡಿದು ಆ ಲಾರ್ಡ್ ತಿಮ್ಮಾಪುರ, ಇಡೀ ದೇಶದಲ್ಲಿರುವಂಥ ಸುಮಾರು ಒಂದು 10,000 ಚಾನಲ್ಸ್ ಇದೆ, 10,000 ಪತ್ರಿಕೆಗಳಿದೆ. ಅದರಲ್ಲೆಲ್ಲದರಲ್ಲೂ ಹೇಳಿದ್ದಾರೆ ಧರ್ಮವನ್ನು ಕೇಳಿ ನಮ್ಮನ್ನು ಗುಂಡಾಕಿದ್ರು ನಮ್ಮ ಯಜಮಾನ್ರನ್ನ ಅಂತೇಳಿ. ದೇಶದಲ್ಲಿರೋ ಎಲ್ಲ ಚಾನಲ್ಲು, ಪಾಕಿಸ್ತಾನ ಚಾನಲ್ ಬಿಟ್ಟು ಹೇಳಿದ್ದಾರೆ, ಎಲ್ಲ ಪತ್ರಿಕೆ ಹೇಳಿದೆ. ಇಷ್ಟಿದ್ರೂ ಕೂಡ ಒಬ್ಬ ಮಂತ್ರಿಯಾಗಿ ತಿಮ್ಮಾಪುರೆ ಕ್ಷಣಕ್ಕೊಂದು ಉಸಿರೊಳ್ಳಿ ಥರ ಕ್ಷಣಕ್ಕೊಂದು ಮಾತುಗಳನ್ನು ಆಡ್ತಾ ಇದ್ದಾರೆ. ಮೊನ್ನೆ ಹೇಳಿದ್ರು ಯಾರನ್ನ ಅಷ್ಟು ಬ್ಯುಸಿಯಾಗಿರ್ತಾರಂತೆ, ಯಾರು ಟೆರರಿಸ್ಟ್ಗಳು ಭಾಳ ಬ್ಯುಸಿಯಾಗಿರ್ತಾರಂತೆ, ಅರ್ಜೆಂಟಾಗಿ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಂತೆ ಅವರು. ಅಂಥದ್ರಲ್ಲಿ ಧರ್ಮನ ಕೇಳ್ತಾರಾ ಅಂತ. ಏನಪ್ಪ ತಿಮ್ಮಾಪುರ, ನೀನು ಹೋಗಿ ನಾನು ಅಲ್ಲಿ ಇಂಟರ್ವ್ಯೂ ಮಾಡಿದ್ದೆ ಅವ್ರನ್ನ, ಅವ್ರನ್ನೇನೋ ನಾವು ಫೋನಲ್ಲಿ ಮಾತಾಡಿ ಕೇಳಿದ್ರಾ ನೀವು? ಏನಪ್ಪ ನೀನು ಆತುರವಾಗಿದ್ಯೋ ಅಥವಾ ನಿಧಾನವಾಗಿದ್ಯೋ ಅಂತ. ಇಡೀ ಅಲ್ಲಿ ಹೋಗಿದ್ದಂಥವರು ಯಾರ್ಯಾರು ಕೇಳಿದಾರೋ ಅವರೆಲ್ಲರೂ ಹೇಳಿದ್ದಾರೆ. ಅದೆಲ್ಲ ಮಾಧ್ಯಮದಲ್ಲಿ ಬಂದಿದೆ, ಡೈರೆಕ್ಟಾಗಿ ಹೇಳಿದ್ದಾರೆ. ನಮ್ಮ ಶಿವಮೊಗ್ಗದ